ಜೈಲು ವಾಸದಲ್ಲಿದ್ರೂ ಕಡಿಮೆಯಾಗದ ದರ್ಶನ್ ಗತ್ತು ದೌಲತ್ತು. ಕಿಲ್ಲಿಂಗ್ ಸ್ಟಾರ್ಗೆ ಕಿಂಚಿತ್ತೂ ಇಲ್ಲ ಪಾಪ ಪ್ರಜ್ಞೆ ಏಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದರ್ಶನ್ ದುರಹಂಕಾರದ ಪರಮಾವಧಿ ಇದು. ದುರಹಂಕಾರ ಹೆಚ್ಚಾಗೋದಕ್ಕೆ ಕಾರಣವಾಯ್ತಾ ಸಿನಿಮಾ? ಆ ಪಾತ್ರದಲ್ಲಿ ನಟಿಸಿದ್ದೇ ದಾಸನಿಗೆ ಮುಳುವಾಯ್ತಾ? ನಾಟಕದಲ್ಲೂ ಆ ಪಾತ್ರ ಮಾಡಲು ಹಳ್ಳಿ ಜನ ಬೆಚ್ಚೋದ್ಯಾಕೆ? ಹಳ್ಳಿ ಜನರ ನಂಬಿಕೆ ದರ್ಶನ್ ವಿಚಾರದಲ್ಲೂ ಕೂಡ ನಿಜವಾಗ್ಬಿಡ್ತಾ ಅನ್ನೋದು ಪ್ರಶ್ನೆ. ದುರ್ಯೋಧನ ಪಾತ್ರದಲ್ಲಿ ನಟಿಸಿದ್ರೆ ಕಂಟಕ ಕಟ್ಟಿಟ್ಟ ಬುತ್ತಿಯ? ನಟನೆ ಬಳಿಕ ತಾನಾಗಿಯೇ ಹೆಚ್ಚುತ್ತಂತೆ ದ್ವೇಷ, ದುರಹಂಕಾರ. ಹಾಗಾಗಿ ದುರ್ಯೋಧನನ ಪಾತ್ರ ಮಾಡಿ ನಟ ದರ್ಶನ್ ಅವರ ನಿಜ ಜೀವನದಲ್ಲೂ ಕೂಡ ಅದು ಇದೇ ರೀತಿ ಎಫೆಕ್ಟ್ ಆಗಿದೆಯಾ ಅನ್ನೋದು ಪ್ರಶ್ನೆ. ಆಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಟ್ಟೋದಲ್ಲ, ನಾನು ಅವ್ನಿಗೆ ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತದೆ ಸರ್, ಸಿಕ್ಕಾಬಟ್ಟೆ ಕಷ್ಟನೂ ಬರ್ತದೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ, ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪರವಣಿಕೆ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೇಗೆ ಕರ್ಕೊಂಡು ಹೋಗ್ತಾರೆ, ಯಾವ ಮಾರ್ಗದಲ್ಲಿ ಹೋಗಲಾಗುತ್ತೆ ಅಂತ ಒಂದು ರೂಟ್ ಮ್ಯಾಪ್ ಇತ್ತು. ಆದರೆ ಶಿಫ್ಟಿಂಗ್ ಟೈಮಲ್ಲಿ ಏಕಾಏಕಿ ಬದಲಾಗಿದ್ದೇಕೆ ಗೊತ್ತಾ? ಆ ರೂಟ್ ಮ್ಯಾಪ್ ಈ ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಡಿ ಶಿಫ್ಟ್. ಏಕಾಏಕಿ ರೂಟ್ ಚೇಂಜ್ ಮಾಡಿದ್ಯಾಕೆ ಕಾಕಿ? ರಾಜಾತಿಥ್ಯ ತಂದ ಆಪತ್ತು. ಅರಮನೆಯಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವಂತೆ ಮಾಡಿತು. ಫೋಟೋ ವೈರಲ್ ಬೆನ್ನಲ್ಲೇ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಯಿತು. ಒಂದೇ ಜೈಲಲ್ಲಿ 13 ಮಂದಿ ಇದ್ರೆ ಮತ್ತಷ್ಟು ತೊಂದರೆ ಆಗುತ್ತೆ ಅಂತ ಶಿಫ್ಟ್ ಮಾಡಿತ್ತು. ರಾತ್ರೋರಾತ್ರಿ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಗುರುವಾರ ಬೆಳಗ್ಗೆ 2 ಗಂಟೆ ಸುಮಾರಿಗೆ ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆದರೆ ರೂಟ್ ಮ್ಯಾಪ್ ಇದ್ದಿದ್ದೇ ಒಂದಾದ್ರೆ ದರ್ಶನ್ನ ಕರ್ಕೊಂಡು ಹೋಗಿದ್ದೇ ಬೇರೆ ಮಾರ್ಗದಲ್ಲಿ. ಏಕಾಏಕಿ ದಾಸನ ರೂಟ್ ಬದಲಿಸಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಯಿತು. ಆ 2 ಕಾರಣಕ್ಕೆ ರೂಟ್ ಚೇಂಜ್ ಆಯ್ತಾ? ಮಾಧ್ಯಮದವರ ಕಣ್ತಪ್ಪಿಸಿ ಬಾಗೇಪಲ್ಲಿ, ಪೆನಗೊಂಡ, ಅನಂತಪುರ ಮಾರ್ಗದಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸಲಹೆ ಮೇರೆಗೆ ಮಾರ್ಗ ಬದಲಾವಣೆಯಾಗಿದೆ. ಯಾಕೆ ಅಂದ್ರೆ ದರ್ಶನ್ಗೆ ಎಲ್ಲಾ ಕಡೆ ಫ್ಯಾನ್ಸ್ ಇದ್ದಾರೆ. ಆದರೆ ಕೊಲೆಯಾದ ರೇಣುಕಾಸ್ವಾಮಿ ಚಿತ್ರದುರ್ಗದವನಾಗಿದ್ದು ಜಿಲ್ಲೆಯಲ್ಲಿ ದಾಸನ ವಿರುದ್ಧ ಪ್ರೊಟೆಸ್ಟ್ ನಡೆದಿದ್ವು. ಈ ಮಾರ್ಗದಲ್ಲಿ ಹೋದ್ರೆ ಅಪಾಯಕಾರಿ ಅಂತ ಬೇರೆ ಕಡೆಯಿಂದ ಹೋದ್ರು. ದರ್ಶನ್ ಫ್ಯಾನ್ಸ್ ಕಾಟ ತಪ್ಪಿಸುವ ಸಲುವಾಗಿ ಮಾರ್ಗ ಬದಲಾಯಿಸಲಾಗಿದೆ ಎನ್ನಲಾಗಿದೆ. ಈ ಮೊದಲು ಕೊಲೆ ಕೇಸ್ ಸಂಬಂಧ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರುವ ವೇಳೆ ಅಭಿಮಾನಿಗಳು ಅಡ್ಡಗಟ್ಟಿದ್ರು. ಹೀಗಾಗಿ ಬಳ್ಳಾರಿಗೆ ಹೋಗುವಾಗ ಈ ರೀತಿ ಆಗಬಾರ್ದು ಹಾಗೂ ಯಾವುದೇ ಹೆಚ್ಚು ಕಡಿಮೆಯಾಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ.
ಆಂಧ್ರ ಪ್ರದೇಶದ ಮಾರ್ಗದಲ್ಲಿ ಅಭಿಮಾನಿಗಳು ಕಮ್ಮಿ ಇರ್ತಾರೆ. ಒಂದ್ ವೇಳೆ ಗೊತ್ತಾದ್ರೂ ದರ್ಶನ್ ಹೋಗ್ತಾ ಇದ್ದ ಗಾಡಿಗೆ ಬೆನ್ನಟ್ಟೋದು ಕಷ್ಟ. ಹೀಗಾಗಿ ದರ್ಶನ್ ಗಾಡಿಯ ರೂಟ್ ಚೇಂಜ್ ಮಾಡಿದ ಪೊಲೀಸರು ದೇವನಹಳ್ಳಿ ಬಳಿಯೇ ಬೊಲೆರೋದಿಂದ ಟಿಟಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿ ಜೈಲಿಗೆ ದಾಸನನ್ನ ಶಿಫ್ಟ್ ಮಾಡಿದ್ದಾರೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಆರೋಪಿ ದರ್ಶನ್ ಪ್ರಕರಣದ ಕುರಿತು ರಿಪಬ್ಲಿಕ್ ಕನ್ನಡ ಪಿನ್ ಟು ಪಿನ್ ಸ್ಟೋರಿ ಬ್ರೇಕ್ ಮಾಡ್ತಿದೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೆಕ್ಕಿ ತಂದಿದೆ. ಆ ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ರೌಡಿ ಗ್ಯಾಂಗ್ ವಿರುದ್ಧ 2ನೇ ಚಾರ್ಜ್ ಶೀಟ್. ಕೊಲೆ ಸಾರಥಿ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡುತ್ತಿದ್ದಾರೆ. ಪ್ರಕರಣದ ತನಿಖೆ ಕೂಲಂಕುಷವಾಗಿ ನಡೆಸಿದ್ದು ಎಲ್ಲದರ ಮಾಹಿತಿ ಸಂಗ್ರಹಿಸಿ ದೋಷಾರೋಪ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ದಾಸನ ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳು, ಪ್ರದೋಷ್ ಮೊಬೈಲ್ನಲ್ಲಿದ್ದ ಫೋಟೋ ಹಾಗೂ ವಿಡಿಯೋಗಳು ರಿಟ್ರೀವ್ ಆಗಿದ್ದು ಪೊಲೀಸರ ಕೈ ಸೇರಿದೆ. ಹೈದರಾಬಾದ್ನಿಂದ ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ನಿಂದ ಸಾಕ್ಷ್ಯಗಳು ರಿಟ್ರೀವ್ ಮಾಡಿದ್ದು ಆ ಎಲ್ಲಾ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದೆ. ಖಾಕಿ ಕೈಗೆ ಸಿಕ್ಕಿರುವ ಸಾಕ್ಷ್ಯಗಳನ್ನಾಧರಿಸಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ಮಧ್ಯೆ ಆರೋಪಿಗಳ ವಿರುದ್ಧ 2ನೇ ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಚಾರ್ಜ್ ಶೀಟ್ನಲ್ಲಿರುವ ಮಾಹಿತಿಗಳೇನು? ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದು ಈ ಮಧ್ಯೆ 2ನೇ ದೋಷಾರೋಪ ಪಟ್ಟಿಯನ್ನು ಕೂಡ ರೆಡಿ ಮಾಡುತ್ತಿದ್ದಾರೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ನಿಂದ ಇನ್ನೂ ಕೆಲವು ವರದಿಗಳು ಬರಬೇಕಿದೆ. ಅಲ್ಲದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರುವ ಬಗ್ಗೆ ಇನ್ನೂ ತನಿಖೆ ನಡೆಯುತ್ತಿದೆ. ಇವೆಲ್ಲ ಕಲೆ ಹಾಕಿ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ನಿನ್ನೆಯಷ್ಟೇ ಚಿಕ್ಕಣ್ಣ ವಿಚಾರಣೆ ಮಾಡಿರೋ ತನಿಖಾಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹೀಗಾಗಿ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಇನ್ನೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಉಳಿದ ಎಫ್ಎಸ್ಎಲ್ ರಿಪೋರ್ಟ್ಗಳು ಹಾಗೂ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿರುವುದನ್ನ 2ನೇ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಜೈಲಿನಲ್ಲಿ ರಾಜಾತಿಥ್ಯ ಆಯಿತು. ಮಾಡಿರೋ ಕರ್ಮಕ್ಕೆ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ದೂ ಆಯಿತು. ಇನ್ನು ಆ ಕತ್ತಲು ಕೋಣೆಯಲ್ಲಿ ದರ್ಶನ್ ಕಳೆದ ಮೊದಲ ರಾತ್ರಿ ಸೇವಿಸಿದ ಊಟ ಹೇಗಿತ್ತು ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ. ಕತ್ತಲೆ ಕೋಣೆಯಲ್ಲಿ ದಿನ ಕಳೆದ ದರ್ಶನ್. ಬಳ್ಳಾರಿ ಜೈಲಲ್ಲೂ ಕೈದಿಗಳು ಸುಲ್ತಾನ್. ಬೆಂಗಳೂರು ಜೈಲಲ್ಲಿ ಮಾಡಿದ ಎಡವಟ್ಟಿಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ರಾತ್ರಿ ಊಟ ಸೇವಿಸಿದ ಕಾಟೇರ ಕತ್ತಲ ಕೋಣೆಯಲ್ಲಿ ದಿನ ಕಳೆದಿದ್ದಾನೆ. ಮೊದಲ ದಿನ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಾಮಾನ್ಯ ಕೈದಿಗಳಿಗೆ ನೀಡೋ ಆಹಾರವನ್ನೇ ನೀಡಲಾಯಿತು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಬೇಡ ಬೇಡ ಅಂತ ಡೌ ಮಾಡಿದ ರೌಡಿ ದರ್ಶನ್ ರಾತ್ರಿ ತೆಪ್ಪಗೆ ಕೊಟ್ಟದ್ದನ್ನ ತಿಂದು ರಾತ್ರಿ ಇಡೀ ಸೆಲ್ನಲ್ಲಿ ಚಡಪಡಿಸಿದ್ರಂತೆ. ಜೈಲಿನ ನಿಯಮದಂತೆ ದಾಸನಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ಊಟ. 350